ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಂಬರ್ 1 ಬಾಸ್ ಅವರೇ ಇಲ್ಲ ಯಾರ್ಯಾರು ಇಲ್ಲ ಅಷ್ಟೇ. ನವಗ್ರಹ ನೋಡಿದ್ರ ನವಾಗ ಅದೆಲ್ಲ ಫುಲ್ ಫಸ್ಟ್ ನೋಡೋದೆಲ್ಲ ರಿಲೀಸ್ಗೂ ಹೋಗಿದೀವಿ ಮತ್ತೆ ಸ್ಟಾರ್ಟಿಂಗ್ ರಿಲೀಸ್ ಆದಾಗ ಹೋಗಿದೀವಿ. ಓಕೆ. ಅಪ್ಪಟ ಅಭಿಮಾನಿಗಳು. ಈಗ ಡಿ ಬಾಸ್ಗೆ ಬೇಲಾಯ್ತು ಅಂತ ಸುದ್ದಿ ಗೊತ್ತಾದ ತಕ್ಷಣ ಹಾ ತುಂಬಾ ಖುಷಿ ಆಯ್ತು. ಈ ಲೆಗ್ಗೆರೆಲ್ಲ ಫುಲ್ ಪಟಾಕಿ ಹೊಡೋದ್ರೆಲ್ಲ ಫುಲ್ ಅಭಿಮಾನಿಗಳು ಯಾರು ಇದ್ರಲ್ಲ ನಮಗೂ ಖುಷಿ ಆಯ್ತು ಫುಲ್. ಬೇಗ ಫಿಲಂ ರಿಲೀಸ್ ಆಗಿ ಅಂತ ವೇಟ್ ಮಾಡ್ತಾ ಇದೀವಿ ಅಷ್ಟೇ. ಇನ್ನೇನು ಫಿಲಂ ರಿಲೀಸ್ ಆಗ್ಲಿ ಆ ಜಾತ್ರೆ ಎಲ್ಲ ಇನ್ನ ಜಾತ್ರೆ ಬೇಜಾನ್ ಎಡ್ಸೋದ್ ದಿನ ಐತೆ. ಫಿಲಂ ರಿಲೀಸ್ ಆಗ್ಲಿ ಹುಡ್ಕೋರ್ಗೆಲ್ಲ ಫುಲ್ ಉಡ್ಸೋದೇ ಅವತ್ತೆಲ್ಲ ಅಷ್ಟೇ. ಏನ್ರಿ ಮೀಡಿಯಾ ಅನ್ಕೊಂಡು ಮಾತಾಡ್ಕೊಂಡು ಹೋಯ್ತಾ ಇರ್ತಾರೆ. ಅಲ್ಲ ಈಗ ಬಾಸಿಸಮ್ ಮ್ಯಾಕ್ಸಿಮಮ್ ಅಂತ ಒಂದು ಕಾಂಟ್ರವರ್ಸಿ ಆಯ್ತು. ಸೊ ಅದು ಬೇಕು ಅಂತಾನೆ ಮಾಡಿದಾರೆ ಅಂತ ಅನ್ಸುತ್ತೆ ನಿಮ್ಗೆ ಪ್ರದೀಪ್? ಬೇಕು ಅಂತ ಮಾಡಕ್ ಯಾರ್ಯಾರು ಬೇಕು ಅಂತ ಯಾರು ಹೇಳಕ್ಕಾಗಲ್ಲ. ಅಷ್ಟು ಈಸಿಯಾಗಿ ಬೀಳ್ಸಕ್ ಆಗಲ್ಲ ಬಾಸ್ನ ಯಾವತ್ತು. ಅದೆಲ್ಲ ಇದ್ ಪಡ್ಕೊಂಡ್ ಬರ್ಬೇಕು ಬಾಸ್ ಅಂತ. ಅಲ್ಲ ಅವರು ಟಾಂಗ್ ಕೊಡಕ್ಕೆ ಮಾಡಿದಾರ ಅಥವಾ ಸುಮ್ಮನೆ ಗೊತ್ತಿದ್ದಲೇ ಆಗಿರೋದ? ಗೊತ್ತಿಲ್ದಲೆ ಆಗೋದಲ್ಲ ಅಣ್ಣ. ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಭವಿಷ್ಯ ಬರಕ್ಕೆ. ಹಂಗಂತ ಯಾರು ಕೀಳಾಗಿನೂ ನೋಡಕ್ ಹೋಗ್ಬಾರ್ದು ಅಷ್ಟೇ. ಎಲ್ಲೋ ಭಾಸ್ಕರ ಮುಗೀತು ಅಂತ ಅವ್ರು ಇದ್ರ ಮೇಲೆ ಕೇಕ್ ಮೇಲೆ ಬರ್ಸಿದ್ರಲ್ವಾ, ಅದೆಲ್ಲೋ ಡಿ ಬಾಸ್ ಅವ್ರಿಗೆ ಟಚ್ ಆಯ್ತು ಅಂತ ಅನ್ಸುತ್ತೆ. ಇಲ್ಲ ಅದೆಲ್ಲ ಟಚ್ ಆಗೋದಿಲ್ಲ. ಕೂದು ಸಮಾನು ಇಲ್ಲ ಅವ್ರಿಗೆ. ಬಾಸ್ ಅಮ್ಮ ಯಾರು ಬರಕ್ ಆಗಲ್ಲ. ಬಾಸ್ ಅವ್ರು ಹೇಳ್ತಾರಲ್ಲ ಸ್ನಾನ ಮಾಡ್ಬೇಕಾದ್ರೆ ಎಷ್ಟೊಂದು ಕೂದು ಉದ್ರ ಬಿಡುತ್ತೆ ಅಂತದ್ರಲ್ಲಿ ಅದೆಲ್ಲ ಏನಿಲ್ಲ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಂಬರ್ 1 ಬಾಸ್ ಅವರೇ ಇಲ್ಲ ಯಾರ್ಯಾರು ಇಲ್ಲ. ಅದೇನೇ ಆಗಿರ್ಲಿ ಮುಂದಕ್ಕೂ ನಾವು ಬಿಟ್ಕೊಡೋದು ಇಲ್ಲ. ಈಗ ಡೆವಿಲ್ ಸಿನಿಮಾ ಬಂದ ಈಗ ಬೇರೆ ಯಾವುದೇ ಸಿನಿಮಾ ಬಂದ್ರು ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡ್ತಾರೆ. ಸೊ ಡೆವಿಲ್ ಸಿನಿಮಾನ ವಿತೌಟ್ ಪ್ರಮೋಷನ್ ಸೂಪರ್ ಡೂಪರ್ ಹಿಟ್ ಆಗ್ಬೋದಾ? ಪಕ್ಕ ಆಗುತ್ತೆ. ಬೇರೆಯವ್ರು ಪ್ರಮೋಷನ್ ಮಾಡೋದ್ ಬೇಡ. ನಾವು ಕನ್ನಡದವ್ರ ಅಭಿಮಾನಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಸಾಕು ಅದೇ ಪ್ರಮೋಷನ್. ನಮ್ ಬಾಸ್ನ ನಾವೇ ಪ್ರಮೋಷನ್ ಮಾಡ್ತೀವಿ ನಾವು. ಇನ್ನೇನು ಬೇಕಾಗಿಲ್ಲ. ಕ್ರಾಂತಿನೇ ಫುಲ್ ಬ್ಲಾಕ್ ಬಸ್ಟರ್ ಆಗೈತೆ ಅಂತ ಡೆವಿಲ್ ಎಲ್ಲ ಏನು ಇಟ್ಟೆ. ಬೇರೆ ಯಾವುದೇ ಸಿನಿಮಾ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡ್ತಾರೆ. ಬಟ್ ಆದ್ರೆ ಡಿ ಬಾಸ್ ಸಿನಿಮಾಗ್ ಮಾತ್ರ ಯಾವುದೇ ಪ್ರಮೋಷನ್ ಬೇಕಾಗಿಲ್ಲ. ಬೇರೆ ಸಿನಿಮಾಗಳೆಲ್ಲ ಮೋಸ್ಟ್ಲಿ ಓಡೋದಿಲ್ಲನೋ ಅದಕ್ಕೋಸ್ಕರ ಪ್ರಮೋಷನ್ ಮಾಡ್ತಾರೆ. ಇದೆಲ್ಲ ಪಕ್ಕಾ ಲೋಕಲ್. ಡಿ ಬಾಸ್ ಅಂದ್ರೆ ಅವಾಗ್ಲಿಂದ ಅದು ವ್ಯಕ್ತಿತ್ವ ಅನ್ನೋದಕ್ಕಿಂತ ಒಬ್ಬ ಮನುಷ್ಯ ಏನ್ ಮಾಡ್ಬೇಕು ಎಂತ ಎಲ್ಲ ತಿಳ್ಕೊಂಡಿರೋ ಮನುಷ್ಯ. ಅದು ಪಕ್ಕಾ ಬುದ್ಧಿ ಓಡಿಸ್ತಾರೆ ಅವ್ರನ್ನು. ಏನ್ ತಪ್ಪಾಗಿರ್ಲಿ ಸರಿಯಾಗಿರ್ಲಿ ಪಕ್ಕಾ ಒಳ್ಳೆ ದಾರಿಯೇ ನಡೆಯೋದು. ಡಿ ಬಾಸ್ ಫ್ಯಾನ್ ಆಗಿ ಪಕ್ಕಾ ಡಿ ಬಾಸೇ ನಮಗೆ. ಈ ಒಂದು ಪ್ರಕರಣ ಆಯ್ತಲ್ಲ, ಇದೆಲ್ಲ ಆದ್ಮೇಲೆ ಎಲ್ಲೋ ಒಂದ್ ಕಡೆ ದರ್ಶನ್ ಅವ್ರಿಗೆ ಸ್ವಲ್ಪ ಒಂಚೂರು ಏನಾದ್ರು ಅವ್ರ ಮನೆಗೋಸ್ಕರ ಬದುಕ್ಬೇಕು ಅಂತ ಹೇಳ್ತಾರೆ ನಿಮ್ ಕಡೆಯಿಂದ ಅಭಿಮಾನಿಯಾಗಿ. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಗೊತ್ತಾಯ್ತಲ್ಲ ಎಷ್ಟು ಜನ. ಒಳ್ಳೆಯವ್ರು ಕೆಟ್ಟವ್ರಿಗೆ ಗೊತ್ತಾಗುತ್ತೆ. ಇವಾಗ ನಮ್ ಫ್ಯಾಮಿಲಿ ವಿಷಯಕ್ಕೆ ಬಂದ್ರೆ ಇವಾಗ ನಮ್ ಫ್ಯಾಮಿಲಿ ವಿಷಯ ನಮ್ಗೆ ಗೊತ್ತಿರುತ್ತೆ, ಅವ್ರ ಫ್ಯಾಮಿಲಿ ವಿಷಯ ಅವ್ರಿಗೆ ಗೊತ್ತಿರುತ್ತೆ. ನಾವು ಬಾಸ್, ಅವ್ರ ನಮಗೆ ನಾವು ಅವ್ರಿಗೆ ಅಭಿಮಾನಿ, ಅವ್ರ ನಮಗೆ ಬಾಸ್. ನಿಜ ಏನೋ ನಮ್ಗಿನ್ನ ಗೊತ್ತಿಲ್ಲ. ಗೊತ್ತಾದಾಗ ಇನ್ನ ಗೊತ್ತಾಗುತ್ತೆ. ಇನ್ನೇನಿಲ್ಲ. ಇನ್ನು ವಿರೋಧಿಗಳಿಗೆಲ್ಲ ಡಿ ಬಾಸ್ ವಿರೋಧಿಗಳಿಗೆಲ್ಲ ಏನ್ ಹೇಳ್ತೀರಿ? ವಿರೋಧಿಗಳನ್ನ ಏನ್ ಮಾಡಕ್ ಆದಷ್ಟು ವೇಟ್ ಮಾಡ್ರಿ. ಡೆವಿಲ್ ರಿಲೀಸ್ ಆಗುತ್ತೆ ನೋಡ್ಕೊಂಡು ಮಸ್ತಾಗಿರಿ. ಮಾತಾಡ್ತೀವಿ ಅಷ್ಟೇ. ಇನ್ನೇನ್ ಹೇಳಕ್ ಹೋಗಲ್ಲ ನಾವು. ಡೆವಿಲ್ ರಿಲೀಸ್ ಆಗ್ಲಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಬಾಸ್ ಏನು ಎಂತ ಏನು ಲೆವೆಲ್. ಡೆವಿಲ್